ಸೊ ಆದರೆ ಒಂದು ಮಾತ್ರ ನನ್ನ ಮನಸ್ಸಲ್ಲಿತ್ತು, ನಾನೇನು ಬಿಸ್ನೆಸ್ಗಿಳಿದ್ರು ಅದು ಗುಡ್ಡಗಾಡಿನ ಜನರಿಗೆ ಮತ್ತು ಚಿಕ್ಕ ರೈತರಿಗೆ ಅದು ಉಪಯೋಗ ಆಗುವಂಥದ್ದಾಗಬೇಕು ಅಂತ. ಮಿಷನರೀಸ್ ಹೇಗೆ ಬಂದು ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಎಲ್ಲೋ ಕನ್ವರ್ಷನ್ ನಾವು ತಪ್ಪಿಸ್ಬೇಕು ಅಂದರೆ ದ ಪೀಪಲ್ ಹ್ಯಾವ್ ಟು ಬಿ ಎಂಪವರ್ಡ್. ಎಲ್ಲರೂ ಹೇಳಿದ್ರು ಭಾರತದ ಅತಿ ದೊಡ್ಡ ಬ್ರ್ಯಾಂಡ್ಸ್ ರೀಪ್ಲೇಸ್ ಮಾಡದ ಸ್ಥಳಕ್ಕೆ ಒಂದು ಖಾದಿ ಗ್ರಾಮೋದ್ಯಮದ ಒಂದು ಪ್ರಾಡಕ್ಟ್ ಹೋಗ್ತಾ ಇದ್ದಾರಲ್ಲ ಅಂತ ಎಷ್ಟೋ ಜನರು ನೆಗಾಡಿದ್ದಾರೆ. ನೀವು ಯಾರು ಈಗ ಒಂದು ಹೈಲಿ ಕ್ವಾಲಿಟಿ ಕಾನ್ಷಿಯಸ್ ಯಾವ ಬ್ರ್ಯಾಂಡ್ ನೋಡ್ತೀರಾ, ಹಿಂದ್ಗಡೆ ಲೇಬಲ್ ನೋಡಿದ್ರೆ ಯು ವಿಲ್ ಸಿ ಇಟ್ ಇಸ್ ಪ್ಯಾಕ್ಡ್ ಅಟ್ ಅ ಪ್ಲೇಸ್ ಕಾಲ್ಡ್ ನೆಕ್ಟರ್ ಫ್ರೆಶ್ ಅಟ್ ನಗುವನಹಳ್ಳಿ, ಶ್ರೀರಂಗಪಟ್ಟಣ. ನನ್ನ ಕೆಪಾಸಿಟಿ ಇದ್ದದ್ದು ಬಂದು ಒಂದು 50 ಕಿಲೋ. ಒಂದು ತಿಂಗಳಿಗೆ ನಾನು ಅದನ್ನು ಎಲ್ಲಿಗೆ ಮಾರಾಟ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ 50 kg ಯಾರಿಗೆ ಕೊಡಲಿ ಅಂತ. ಹಾಗೆ ಸ್ಟಾರ್ಟ್ ಮಾಡಿದ ಜರ್ನಿಯಲ್ಲಿ ಇವತ್ತು ನಮ್ಮ ಕೆಪಾಸಿಟಿ ಬಂದು ಜೇನುತುಪ್ಪದ್ದು 700 ಟನ್ ಕೆಪಾಸಿಟಿಯ ಒಂದು ಪ್ರೊಸೆಸಿಂಗ್ ಪ್ಲಾಂಟ್. ಡಿಸೆಂಬರಲ್ಲಿ ಅಟ್ ಒನ್ ಆಫ್ ದ ಲೋವೆಸ್ಟ್ ಫೇಸಸ್ ಇನ್ ಲೈಫ್, ನನಗೆ ಲೈಫಲ್ಲಿ ಏನು ಮಾಡಬೇಕು ಅಂತಲೇ ಒಂದು ತೋಚದಿದ್ದಾಗ ನನಗೆ 2 ಆಪ್ಷನ್ ಇತ್ತು. ಒಂದು, ನನ್ನ ತಂದೆ ತಾಯಿಯನ್ನು ನಾನು ನಂಬಿಕೊಂಡು ಅವರನ್ನು ಡಿಪೆಂಡ್ ಆಗಿ ಇರಬಹುದಾಗಿತ್ತು. ಇನ್ನೊಂದು ಆಪ್ಷನ್ ಏನಿತ್ತು ಅಂತ ಹೇಳಿದ್ರೆ ನಾನೆಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾನು ಏನಾದರೂ ಮಾಡಬಹುದಾಗಿತ್ತು. ಐ ಚೋಸ್ ದ ಸೆಕೆಂಡ್ ಆಪ್ಷನ್. ನನಗೆ ಐ ಡೆಂಟ್ ವಾಂಟ್ ಟು ವ್ಯಾಲೋ ಇನ್ ಸೆಲ್ಫ್ ಪಿಟಿ. ಇವತ್ತು ಯಾರಾದರೂ ಮಹಿಳೆಯರು ಅಯ್ಯೋ ನನಗೆ ಈ ಥರ ಆಯ್ತಲ್ಲ ಅಂತ ಹೇಳಿದಾಗ ನಾನು ಹೇಳ್ತೀನಿ, ಇದರ ಬದಲು ಇಟ್ ಈಸ್ ಬೆಟರ್ ಯು ಬಿ ಫೋಕಸ್ಡ್. ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಮಾಡಿಕೊಂಡು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡಲಿಕ್ಕೆ ನೋಡಿ. ಯಾವತ್ತೂ ಒಂದು ಬೇರೆಯವರ ಒಂದು ಪಿಟಿಯನ್ನು ತಗೊಂಡು ಬದುಕಲಿಕ್ಕೆ ನೋಡಬೇಡಿ ಅಂತ ನಾನು ಹೇಳ್ತೀನಿ. ನನಗೆ ಅದಕ್ಕಿಂತ ಮುಂಚೆ ಏನೂ ಗೊತ್ತಿರಲಿಲ್ಲ. ಅಡಿಗೆ ಮಾಡೋದೊಂದು ಬಿಟ್ಟು ಮತ್ತು ಸ್ವಲ್ಪ ಹೌಸ್ ಕೀಪಿಂಗ್ ಮತ್ತು ಗಾರ್ಡನಿಂಗ್ ಒಂದು ಬಿಟ್ಟು ಇನ್ನೇನೂ ಗೊತ್ತಿರಲಿಲ್ಲ. ಒಂದು ಬ್ಯಾಂಕಿಗೆ ಹೋಗೋದು ಹೋಗಲಿ, ಒಂದು ಚೆಕ್ಕನ್ನು ಸೈನ್ ಮಾಡಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದರೆ ಇಟ್ ವಾಸ್ ಸಚ್ ಅ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಐ ಹ್ಯಾಡ್ ಟು ಡಿಸ್ಕಂಟಿನ್ಯೂ ಮೈ ಲೈಫ್, ಮೈ ಸ್ಟಡೀಸ್ ಆಲ್ಸೋ. ತುಂಬ ಒಂದು ಸೆಕೆಂಡ್ PU ಆದ ತಕ್ಷಣ ಸ್ಟಡೀಸನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗಿತ್ತು. ಆಗಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಯರನ್ನ ನಾವು ಕ್ವೆಶ್ಚನ್ ಮಾಡ್ತಾ ಇರಲಿಲ್ಲ. ಯಾಕಾಗಿ ಅವ್ರು ಹೇಳಿದ ಪ್ರಕಾರ ನಾವು ಕೇಳ್ಕೊಳ್ತಾ ಇದ್ವಿ. ಸೊ ಈ ಪರಿಸ್ಥಿತಿ ಬಂದಾಗ ಎಲ್ಲರೂ ಕೇಳ್ತಾರೆ ನಾನು ಏನಕ್ಕಾಗಿ ಜೇನುತುಪ್ಪಕ್ಕೆ ಇಳಿದೆ ಅಂತ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅದೊಂದು ಬಿಟ್ಟು ಏನೂ ಗೊತ್ತಿರಲಿಲ್ಲ, ಗೈಡ್ ಮಾಡೋರ್ಲಿಲ್ಲ. ಅದೇ ಟೈಮಲ್ಲಿ ಐ ಲಾಸ್ಟ್ ಮೈ ಫಾದರ್ ಆ್ಯಂಡ್ ಹೀ ವಾಸ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಟು ಮೀ. ಅವರನ್ನು ಕಳ್ಕೊಂಡಾಗ ನನಗೇನು ಮಾಡಬೇಕು ಅಂತ ಕೂಡ ತೋಚದಿದ್ದಾಗ ಆಗ ಜೇನುತುಪ್ಪ ಒಂದು ನನ್ನ ಮನಸ್ಸಿಗೆ ಬಂದದ್ದು. ಬಿಕಾಸ್ ಬ್ಯಾಕ್ ದೆನ್ ಮೈ ಹೋಮ್ ಟೌನ್ ಕೂರ್ಗ್ ವಾಸ್ ನೋನ್ ಫಾರ್ ಹನಿ. ಅದೊಂದೇ ಕಾರಣದಿಂದ, ಇನ್ನೇನು ಗೊತ್ತಿರಲಿಲ್ಲ ನನಗೆ. ಸೊ ಆದರೆ ಒಂದು ಮಾತ್ರ ನನ್ನ ಮನಸ್ಸಲ್ಲಿತ್ತು, ನಾನೇನು ಬಿಸ್ನೆಸ್ಗಿಳಿದ್ರು ಅದು ಗುಡ್ಡಗಾಡಿನ ಜನರಿಗೆ ಮತ್ತು ಚಿಕ್ಕ ರೈತರಿಗೆ ಅದು ಉಪಯೋಗ ಆಗುವಂಥದ್ದಾಗಬೇಕು ಅಂತ. ಇದನ್ನು ಮನಸ್ಸಲ್ಲಿಟ್ಟು ನಾನು ಬೊಮ್ಮನಹಳ್ಳಿಯಲ್ಲಿ, ಯಾಕಂದ್ರೆ ಬೊಮ್ಮನಹಳ್ಳಿಯಲ್ಲಿ ಆಗ ಇಷ್ಟು ಡೆವಲಪ್ ಆಗಿರಲಿಲ್ಲ 2007 ಡಿಸೆಂಬರಲ್ಲಿ. ಸೊ ಒಂದು ಚಿಕ್ಕ ಪ್ರಮಾಣದಲ್ಲಿ ನನ್ನ ಬಡ್ಜೆಟ್ ಲಿಮಿಟೇಷನನ್ನು ಇಟ್ಕೊಂಡು ನಮಗೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲವನ್ನೂ ನಾವು ಹಾಕಬೇಕು. ಸೊ ಐ ಡೆಂಟ್ ಈವನ್ ರಿಗ್ರೆಟ್ ನನಗಿರುವ ಜ್ಯುವೆಲ್ರಿಯನ್ನೆಲ್ಲ ಹಾಕಿದ್ದೆ. ಮತ್ತು ತಾಯಿ ಎಷ್ಟು ಸೇವ್ ಮಾಡಿದರು, ನನ್ನನ್ನು ನಂಬಿ ತಾಯಿ ಅದನ್ನು ಸಪೋರ್ಟ್ ಕೂಡ ಮಾಡಿದರು ದುಡ್ಡು ಕೊಟ್ಟು ಅವರು. ಸೊ ಹಾಗೆ ನಾನು ಸ್ಟಾರ್ಟ್ ಮಾಡಿದ ಒಂದು ಬ್ರ್ಯಾಂಡ್ ನೆಕ್ಟರ್ ಫ್ರೆಶ್ ಅಂತ. ಬೊಮ್ಮನಹಳ್ಳಿಯಲ್ಲಿ ಒಂದು ಚಿಕ್ಕ ಯೂನಿಟ್. ಆಗ ನನಗೆ ಯಾರೋ ಹೇಳಿದ್ರು ಇದು ಖಾದಿ ಗ್ರಾಮೋದ್ಯಮದ ಇದಕ್ಕೆ ಬರುತ್ತೆ ಅಂತ ಹೇಳಿ. ಮತ್ತು ಹಾಗೆ ನಾನು ಖಾದಿ ಗ್ರಾಮೋದ್ಯಮಕ್ಕೆ ಹೋಗಿ ಐ ಬಿಕೇಮ್ ಪಾರ್ಟ್ ಆಫ್ ದ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಸೊ ನಾನು ಸ್ಟಾರ್ಟ್ ಮಾಡಿದಾಗಲೇ ನಾನು ಒಂದು ಯೋಚನೆ ಮಾಡಿದೆ, ಐ ವಿಲ್ ಸ್ಟ್ಯಾಂಡ್ ಔಟ್ ವಿತ್ ಮೈ ಕ್ವಾಲಿಟಿ. ನನಗೆ ದೊಡ್ಡ ಬ್ರ್ಯಾಂಡ್ಸ್ ಆದ ಡಾಬರ್ಗಳನ್ನು ನನಗೆ ಕಾಂಪೀಟ್ ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ಅವರು ಅಡ್ವರ್ಟೈಸ್ಮೆಂಟಿಗೆ ಅಷ್ಟು ಪಂಪಿನ್ ಮಾಡ್ತಾರೆ. ಅದರ ಬದಲು ನಾನು ಕ್ವಾಲಿಟಿಗೆ ಐ ವಿಲ್ ಸ್ಟ್ಯಾಂಡ್ ಔಟ್ ಆನ್ ದ್ಯಾಟ್ ಅಂತ. ಈವನ್ ನನಗೆ ಎಷ್ಟೊಂದು
ಒಂದು ಕೊಡಗಿಂದ ಬಂದು ಬೆಂಗಳೂರಿಗೆ ಒಂದು ಹೊಸ ಒಂದು ಎಂಟರ್ಪ್ರೈಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಐ ಆಮ್ ಅ ಫಸ್ಟ್ ಜನರೇಷನ್ ವಿಮೆನ್ ಆಂಟರ್ಪ್ರಿನರ್. ನನ್ನ ಕುಟುಂಬದಲ್ಲಿ ಐ ಹ್ಯಾಡ್ ಲಾಸ್ಟ್ ಮೈ ಫಾದರ್, ಐ ಹ್ಯಾಡ್ ಕಮ್ ಔಟ್ ಆಫ್ ಮೈ ವರ್ಸ್ಟ್ ಫೇಸ್ ಇನ್ ಲೈಫ್. ನನಗೆ ಏನು ಮಾಡಬೇಕು ಅಂತಲೂ ಕೂಡ ತೋಚ್ತಾ ಇರಲಿಲ್ಲ. ಅದರಲ್ಲಿ ನನಗೆ ಒಂದು ಹೀಗೊಂದು ಯಾವ ರೀತಿಯಲ್ಲಿ ನನಗೊಂದು ಕಂಪ್ಯೂಟರನ್ನು ಉಪಯೋಗಿಸ್ಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಐ ವೆಂಟ್ ಟು ಅ ಸೈಬರ್ ಕೆಫೆ, ಲರ್ನ್ ದ ಬೇಸಿಕ್ಸ್. ಒಂದು ಛಲ ಅಂತ ಇದ್ದರೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತೀನಿ. ಅಲ್ಲಿ ಐ ಲೇಟರ್ ಗಾಟ್ ಟು ನೋ CBRTI ಪುಣೆಯಲ್ಲಿ ಒಂದು ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ ಅಂತ ಆಗ ಇತ್ತದು. ಐ ವೆಂಟ್ ಟು CBRTI ಇನ್ ಪುಣೆ. ಒಂದು 7 ದಿವಸದ ಟ್ರೈನಿಂಗ್ ತೆಕ್ಕೊಂಡು ಬಂದು ಸ್ಟಾರ್ಟ್ ಮಾಡಿ, ಆಗ ನಾನು ನನ್ನ ಕೆಪಾಸಿಟಿ ಇದ್ದದ್ದು ಬಂದು ಒಂದು 50 ಕಿಲೋ. ಒಂದು ತಿಂಗಳಿಗೆ ನಾನು ಅದನ್ನು ಎಲ್ಲಿಗೆ ಮಾರಾಟ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ 50 kgಯನ್ನು ಯಾರಿಗೆ ಕೊಡಲಿ ಅಂತ. ಹಾಗೆ ಸ್ಟಾರ್ಟ್ ಮಾಡಿದ ಜರ್ನಿಯಲ್ಲಿ ಇವತ್ತು ನಮ್ಮ ಕೆಪಾಸಿಟಿ ಬಂದು ಜೇನುತುಪ್ಪದ್ದು 700 ಟನ್ ಕೆಪಾಸಿಟಿಯ ಒಂದು ಪ್ರೊಸೆಸಿಂಗ್ ಪ್ಲಾಂಟ್. ತುಂಬ ಹೆಮ್ಮೆ ಆಗುವ ವಿಷಯ ನನಗೆ ಏನು ಅಂತ ಹೇಳಿದ್ರೆ, ನಮ್ಮ ಜರ್ನಿಯಲ್ಲಿ ನಾನು ಏನಕ್ಕಾಗಿ ಸ್ಟಾರ್ಟ್ ಮಾಡಿದ್ನೋ, ಇವತ್ತು ಭಾರತದ ಅತಿ ದೊಡ್ಡ ಗುಡ್ಡಗಾಡಿನ ಜನರ ಜೇನು ನಾವೇ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಈಗ 600 ಕುಟುಂಬವನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅಲ್ಲಿ ಬೆಂಗಳೂರಲ್ಲಿ ಬೆಳೀತಾ ಇದ್ದಾಗ ನಾನು ಹೇಗೆ ಬೆಳೆದೆ ಅಂತ ನಿಮಗೆ ಯೋಚನೆ ಬರ್ಬೋದು. ನಾನು ಹೇಳಿದೆಲ್ಲ, ನಾನು ಕ್ವಾಲಿಟಿಯನ್ನು ನಾನು ಮೇನ್ ಇಂಪಾರ್ಟೆನ್ಸ್, ಎಲ್ಲರೂ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ನಾನು ಐ ವುಡ್ ಟೆಲ್ ಯು ವಾಟ್ ಐ ವುಡ್ ರೇಟ್ ಆನ್ ಟಾಪ್ ಇಸ್ ಕ್ವಾಲಿಟಿ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ಸ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ನಾಟ್ ಕ್ವಾಂಟಿಟಿ ಕ್ಯಾನ್ ಟೇಕ್ ಯು ಪ್ಲೇಸಸ್. ಇದು ನಾನು ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಬೆಂಗಳೂರಿನಲ್ಲಿ ನಾನು ಹೇಳಿದೆಲ್ಲ, ಡಾಬರ್ ಅಂತವ್ರನ್ನ ನಾನು ಕಾಂಪೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ನಾನು 5 ಸ್ಟಾರ್ ಹೋಟೆಲ್ಸ್ನಲ್ಲಿ ದೇರ್ ವರ್ ನೋ ಕಾಂಪಿಟೇಟರ್ಸ್ ಇನ್ ಇಂಡಿಯನ್ ಬ್ರ್ಯಾಂಡ್ಸ್. ಅವರೆಲ್ಲ ಹೊರದೇಶದ ಬೇರನ್ಬರ್ಗ್, ಡಾರ್ಬೋ ಫ್ರಾನ್ಸಿನ, ಡಾರ್ಬೋ ಫ್ರಾನ್ಸಿನಿಂದ ಅದನ್ನು ತರ್ತಾ ಇದ್ರು. ನಾನು ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟೆ. ಎಲ್ಲರೂ ಹೇಳಿದ್ರು, ಭಾರತದ ಅತಿ ದೊಡ್ಡ ಬ್ರ್ಯಾಂಡ್ಸ್ ರೀಪ್ಲೇಸ್ ಮಾಡದ ಸ್ಥಳಕ್ಕೆ ಒಂದು ಖಾದಿ ಗ್ರಾಮೋದ್ಯಮದ ಒಂದು ಪ್ರಾಡಕ್ಟ್ ಹೋಗ್ತಾ ಇದ್ದಾರಲ್ಲ ಅಂತ ಎಷ್ಟೋ ಜನರು ನೆಗಾಡಿದ್ದಾರೆ. ಅಲ್ಲಿ ಹೋಗಿ ನನಗೆ ಹೇಗೆ ಹೋಗಬೇಕು ಅಂತಲೂ ಗೊತ್ತಿಲ್ಲ, ಎಕ್ಸಿಕ್ಯೂಟಿವ್ ಶೆಫನ್ನು ಕಾಣಬೇಕು ಅಂತಲೂ ಗೊತ್ತಿಲ್ಲ. ಐ ಹ್ಯಾವ್ ಜಸ್ಟ್ ಗಾನ್ ದೇರ್. ನಾನು ಹೇಳಿದ್ದೀನಿ, ಅವ್ರು ನೆಗಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಮೇಡಮ್, ನಾಟ್ ಅ ಸಿಂಗಲ್ ಇಂಡಿಯನ್ ಬ್ರ್ಯಾಂಡ್ ಹ್ಯಾವ್ ಬೀನ್ ಏಬಲ್ ಟು ರೀಪ್ಲೇಸ್ ದೆಮ್ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ ಒಂದು ಅವಕಾಶ ಕೊಡಿ, ನನ್ನ ಕ್ವಾಲಿಟಿಯನ್ನು ನೋಡಿ ಅಂತ. ಕೊಟ್ಟು 1 ವಾರ ಆದಮೇಲೆ ಅದರ ಎಕ್ಸಿಕ್ಯೂಟಿವ್ ಶೆಫ್ ವಿಜಯ್ ಭಾಸ್ಕರ್ ಅಂತ ನಾನು ಮರೀಲಿಕ್ಕಾಗೋದಿಲ್ಲ, ಅವರು ಕಾಲ್ ಮಾಡಿ ಹೇಳಿದ್ರು, ಮೇಡಮ್, ಯುವರ್ ಕ್ವಾಲಿಟಿ ಈಸ್ ಅಬೌವ್ ದೇರ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ, ನಾನು ಫಸ್ಟ್ 20 ವರ್ಷದ ಫಾರಿನ್ ಮೊನೊಪೊಲಿಯನ್ನು ನಾವು ಭಾರತದಲ್ಲಿ ತೆಗೆದ್ವಿ. ಅದು ತೆಗೆದ ಮೇಲೆ ಟುಡೇ ನಾವು ಫಸ್ಟ್ ಮೆರಿಡಿಯನಲ್ಲಿ ನಾವು ಅದನ್ನ ತೆಗೆದಾದ ಮೇಲೆ 400 ಹೋಟೆಲ್ಗಳಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಹಯತ್ ಆಗಿರಬಹುದು, ರಾಡಿಸನ್ ಆಗಿರಬಹುದು, ಮ್ಯಾರಿಯಟ್ ಆಗಿರಬಹುದು. ಇಷ್ಟಲ್ಲದೆ ಎಲ್ಲಿ ಅವರು ಬಂದಿದ್ದಾರೋ ಅವರ ದೇಶಗಳಲ್ಲಿ ಅವರನ್ನು ಅಲ್ಲಿ ರೀಪ್ಲೇಸ್ ಮಾಡಿದ್ವಿ ನಾವು. ಇದು ನಮಗೆ ತುಂಬ ಒಂದು ಯಾಕೆ ಒಂದಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ನಮ್ಮ ಎಂಟೈರ್ ಪ್ರೊಡಕ್ಷನ್ ಟೀಮ್ ಬಂದು ದೇ ಆರ್ ಅನ್ಎಜುಕೇಟೆಡ್. ಮತ್ತು ನೀವು ಸೋಷಿಯಲ್ ಎಂಟರ್ಪ್ರೈಸಸ್ ಅಂತ ಕೇಳ್ತೀರಾ, ಆದರೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಾನು ಸಂಘದ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ಐ ವಾಕ್ ಮೈ ಟಾಕ್. Today I attribute the huge transformation in my life to the ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ. ನಾನು ಇದು ಇಲ್ಲಿ ಮಾತ್ರ ಅಲ್ಲ, ಹೊರದೇಶದಲ್ಲಿ ಹೋದಾಗ ಟುಡೇ ಐ ಆಮ್ ಒನ್ ಆಫ್ ದ ಪ್ರಿಫರ್ಡ್ ಸ್ಪೀಕರ್ ಫಾರ್ APO ಜಪಾನ್ ಆಗಿರಬಹುದು, ಅಥವಾ ನಾನು ಸೌತ್ ಏಷ್ಯನ್ ವಿಮೆನ್ಸ್ ಡೆವಲಪ್ಮೆಂಟ್ ಫಾರಮಿನಲ್ಲಿ ಆಗಿರಬಹುದು, ಅಥವಾ ಐ ಹ್ಯಾವ್ ಈವನ್ ಟ್ರಾವೆಲ್ ಟು ರೇಖಾ ನನ್ನ ಕರೆದಾಗ ಅಫ್ಘಾನಿಸ್ತಾನಿಗೂ ನಾನು ಹೋಗಿ ಅಲ್ಲಿಯ ಮಹಿಳೆಯರಿಗೆ ನಾನು ಹೇಳಿದ್ದೀನಿ, ನಾನು ಏನಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಮೈ ಧರ್ಮ ಟೀಚಸ್ ಮೀ ಅನ್ ವಸುದೈವ ಕುಟುಂಬಕಂ ಅಂತ. ಮತ್ತು ನಮ್ಮ ಮನೆಯವರು ಆಮೇಲೆ ಹೇಳಿದ್ರು, ನೀನು ವಾಪಸ್ ಸೇಫಾಗಿ ಬಂದಲ್ಲ ಅದು ದೊಡ್ಡದು ಅಂತ. ಸೊ ಹೀಗೆ ಇದ್ದ ನಾನು ಬೆಂಗಳೂರಲ್ಲಿ ತೊಡಗಿ ಮತ್ತು ಹೀಗೆ ಇವರನ್ನು ರೀಪ್ಲೇಸ್ ಮಾಡಿದಾಗ ದೆನ್ ಐ ರಿಯಲೈಸ್ ನಾನು ರೀಟೇಲಿಗೆ ಯಾಕಾಗಿ ಹೋಗಬೇಕು. ದಟ್ ಇಸ್ ವೈ ಐ ಫೀಲ್ ಬೀಯಿಂಗ್ ಇನ್ನೋವೇಟಿವ್ ಇಸ್ ಸೋ ವೆರಿ ಇಂಪಾರ್ಟೆಂಟ್ ಅಂತ. ಇನ್ನೊಬ್ಬರು ಮಾಡಿದ್ದನ್ನೇ ನಾವು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಪ್ರಾಡಕ್ಟನ್ನು ನೋಡಿ ITC ನಮ್ಮನ್ನು ಕಾಲ್ ಮಾಡಿ ಕೇಳಿದ್ರು, ಮೇಡಮ್ ಕ್ಯಾನ್ ಯು ಪ್ಯಾಕ್ ಫಾರ್ ಅಸ್ ಅಂತ. ಇದು ನಾನು ಬೆಂಗಳೂರಲ್ಲಿದ್ದಾಗ ನನಗೆ
ITC ಹ್ಯಾಡ್ ಅ ಡಿಫ್ರೆಂಟ್ ಕನ್ಸರ್ನ್ ಕಾಲ್ಡ್ ಇನ್ನೋವೇಷನ್ಸ್ ಫುಡ್ ಅಂತಲೂ ಕೂಡ ಗೊತ್ತಿರಲಿಲ್ಲ. ನಾನು ಹೇಳಿದೆ ಹೌದು ನನ್ನ ಲಿಮಿಟೇಷನ್ ಇದೆ, ಬಿಕಾಸ್ ನನಗೆ ಒಂದು ಇಂಜೆಕ್ಟ್ ಪ್ರಿಂಟರ್ ಕೂಡ ಇರಲಿಲ್ಲ. ಬಟ್ ನಾನು ಹೇಳಿದೆ ನನ್ನ ಸೀಲನ್ನು ಅದೇ ರೀತಿ ಕಟ್ ಮಾಡಿ ನಾನು ಮಾಡ್ತೀನಿ ಅಂತ. ದೇ ಗೇವ್ ಮಿ ಅ ಚಾನ್ಸ್ 11 ಇಯರ್ಸ್ ಬ್ಯಾಕ್. ಇವತ್ತು ITCಯ ಯಾವ ಆಫೀಸ್ಗೆ ನಾನು ಅಪಾಯಿಂಟ್ಮೆಂಟ್ ಇಲ್ಲದೆ ನಾನು ಒಳಗೆ ನುಗ್ಗಬಹುದು ಇವತ್ತು. ದಟ್ ಈಸ್ ದ ಕ್ರೆಡಿಬಿಲಿಟಿ ವಿ ಹ್ಯಾವ್ ಮೇಂಟೈನ್ಡ್. ಮತ್ತು ಹಾಗೆ ಅಲ್ಲಿ ಬೆಳೀತಾ ಇದ್ದಾಗ ನನ್ನ ಲೈಫಲ್ಲಿ ಒಂದು ಪರಿಸ್ಥಿತಿ ಹೇಗೆ ಬಂತು ಅಂತ ಹೇಳಿದ್ರೆ, ಐ ಹ್ಯಾಡ್ ಟು ಮೂವ್ ಔಟ್ ಆಫ್ ಬ್ಯಾಂಗ್ಳೂರ್. ಒಂದಷ್ಟು ಹಳ್ಳಿಯ ಹುಡುಗರನ್ನು ನಾನು ಟ್ರೈನ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಸೊ ಎಲ್ಲರೂ ಹೇಳಿದ್ರು ಶಿ ಇಸ್ ಮೂವಿಂಗ್ ಔಟ್ ಆಫ್ ಬ್ಯಾಂಗ್ಳೂರ್, ಅವಳದು ಅಲ್ಲಿಗೆ ಆಯಿತು, ಶಿ ಹ್ಯಾಸ್ ಟು ಗೋ ಟು ಮೈಸೂರು ಅಂತೆ, ದಟ್ಸ್ ದ ಎಂಡ್ ಆಫ್ ಹರ್ ಜರ್ನಿ ಅಂತ. ಇದ್ರ ಮಧ್ಯೆ ಏನಾಯಿತು, ನಾನು ಫಾರಿನ್ ಬ್ರ್ಯಾಂಡ್ಸನ್ನು ನಾನು ರೀಪ್ಲೇಸ್ ಮಾಡಿದ್ದಾಗ 5 ಸ್ಟಾರ್ ಹೋಟೆಲ್ಸಲ್ಲಿ ಇವರ ಎಲ್ಲ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಬಂದು ದುಬೈಯಲ್ಲಿದ್ದರು. ಅವರು ದೇ ರಶ್ ಟು ಭಾರತ್, ದೇ ಕೇಮ್ ಹಿಯರ್ ಟು ಟೆಲ್ ದೆಮ್ ಇವರು ನೆಕ್ಟರ್ ಫ್ರೆಶ್ ಬಂದು ಬರೀ ಒಂದು ಹನಿ ಇದೆ, ವೆರ್ ಆಸ್ ಮಯನೀಸ್, ಮಸ್ಟರ್ಡ್ ಸಾಸ್, ಟೊಮ್ಯಾಟೊ ಸಾಸ್, ಮತ್ತು ಈ ಆಪ್ರಿಕಾಟ್ ಜಾಮ್, ಮತ್ತು ನಮ್ಮ ಸ್ಟ್ರಾಬೆರಿ, ಆರೆಂಜ್ ಮಾರ್ಮಲೇಡ್, ಮಿಕ್ಸ್ ಫ್ರೂಟ್, ಇದು ಒಂದು ಬಾಸ್ಕೆಟಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಬರುತ್ತೆ. ನೀವೆಲ್ಲ ನೋಡಿರ್ಬೋದು, ಅದೊಂದು ಕಾರ್ನರಲ್ಲಿ ಒಂದು ಬಾಸ್ಕೆಟ್ ಆಗಿಟ್ಟಿರ್ತಾರೆ. ಸೊ ಇದೆಲ್ಲವೂ ನಮ್ಮದೇ. ಇದು ಬರೀ ಹನಿಗಾಗಿ ನೀವು ಅವರನ್ನು, ಜೇನುತುಪ್ಪಕ್ಕಾಗಿ ಅವರನ್ನು ನಮ್ಮ ಇದು ಬ್ರ್ಯಾಂಡನ್ನು ರೀಪ್ಲೇಸ್ ಮಾಡಿದ್ದೀರಲ್ಲ ಅಂತ ಹೇಳಿದಾಗ ನನ್ನನ್ನು ಎಕ್ಸಿಕ್ಯೂಟಿವ್ ಶೆಫ್ಸ್ ಕರೆದು, ಪರ್ಚೇಸ್ ಮ್ಯಾನೇಜರ್ಸ್ ಕರೆದು ಹೇಳಿದ್ರು, ಮೇಡಮ್ ಇದು ಟಾಪ್ ಲೆವೆಲ್ಗೆ ಪ್ರೆಷರ್ ಹೋಗಿದೆ, ನಮ್ಮ ಕಾರ್ಪೊರೇಟ್ ಆಫೀಸರ್ಸ್ಗೆ ಕಾಲ್ ಮಾಡಿದ್ದಾರೆ, ಏನು ಮಾಡ್ತೀರಾ ಅಂತ. ನಾನು ಹೇಳಿದೆ ನನಗೆ 1 ತಿಂಗಳು ಟೈಮ್ ಕೊಡಿ, ನಾನು ಎಂಟೈರ್ ಬಾಸ್ಕೆಟನ್ನು ರೀಪ್ಲೇಸ್ ಮಾಡ್ತೀನಿ ಅಂತ. 15 ಗಂಟೆ ಒಂದು ದಿವಸಕ್ಕೆ ದುಡಿದು 1 ತಿಂಗಳಲ್ಲಿ ಆ ಎಂಟೈರ್ ಬಾಸ್ಕೆಟನ್ನು ನಾವು ರೀಪ್ಲೇಸ್ ಮಾಡಿದ್ವಿ. ಈ ಎಂಟೈರ್ ಬಾಸ್ಕೆಟನ್ನು ಹೇಗೆ ರೀಪ್ಲೇಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಎಷ್ಟೋ ಸಿಕ್ ಯೂನಿಟ್ಸ್ ಇದ್ರಲ್ಲ ಅವರನ್ನು ರಿವೈವ್ ಮಾಡಿ, ಯಾಕಂದರೆ ಅವರಿಂದ ತೆಕೊಂಡು ನಾವು ಇಂಪೋರ್ಟೆಡ್ ಫ್ಲೇವರ್ಸನ್ನು ತೆಕೊಂಡು ಬಂದು, ಯಾಕಂದರೆ ಇಟ್ ಹ್ಯಾಡ್ ಟು ಮೀಟ್ ದೇರ್ ಸ್ಟ್ಯಾಂಡರ್ಡ್ಸ್, ತಂದು ಅವರನ್ನು ರೀಪ್ಲೇಸ್ ಕೂಡ ಮಾಡಿದ್ವಿ. ಇದಾದ ಮೇಲೆ ಇಂಥ ಒಂದು ನನಗೆ ಒಂದು, ಲೈಕ್ ಐ ಸೈಡ್, ಐ ಹ್ಯಾಡ್ ಅ ಡೌನ್ ವೇರ್ ಐ ಹ್ಯಾಡ್ ಟು ರೀಲೊಕೇಟ್ ಫ್ರಮ್ ಬ್ಯಾಂಗ್ಳೂರ್. ಹಾಗಾಗಿ ಮೈಸೂರಿಗೆ ಹೋಗಬೇಕಾಯಿತು. ಮೈಸೂರಿಗೆ ನಾನು ಯೋಚನೆ ಮಾಡಿದೆ, ಏನೂ ಗೊತ್ತಿಲ್ಲದೆ ಬಂದು ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ, ತಂದೆಯನ್ನು ಕೂಡ ಆಗ ಕಳ್ಕೊಂಡು, ಮತ್ತು ನನ್ನ ಅಂಥ ಒಂದು ಫೇಸ್ ನನ್ನ ಲೈಫ್ದು ಎಲ್ಲ ಕಳ್ಕೊಂಡಾದ್ಮೇಲೆ ನಾನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾನು ಯಾವ ಮೂಲೆಗೆ ಹೋಗೋದ್ರೂ ನಾನು ಸರ್ವೈವ್ ಆಗ್ತೀನಿ ಅಂತ. ದೆನ್ ವೆನ್ ಐ ಮೂವ್ ಟು ಮೈಸೂರು, ಅಲ್ಲಿ ಐ ಥಾಟ್ ಆಫ್ ಟೇಕಿಂಗ್ ಅ ಪಾರ್ಟ್ನರ್ ಬಿಕಾಸ್ ಐ ವಾಸ್ ಥಿಂಕಿಂಗ್ ಆಫ್ ಎಕ್ಸ್ಪ್ಯಾಂಡಿಂಗ್. ಆಗ ನಾನು ಭೇಟಿಯಾದದ್ದು ಮೈ ಫ್ಯೂಚರ್ ಹಸ್ಬೆಂಡ್, ಹೂಸ್ ರೈಟ್ ನೌ ಮೈ ಹಸ್ಬೆಂಡ್. ಸೊ ರಾಜಪ್ಪ ವಾಸ್ ಥಿಂಕಿಂಗ್ ಆನ್ ದ ಸೇಮ್ ಲೈನ್ಸ್. ಆ್ಯಂಡ್ ನಾನು ಆಗ ಅವ್ರಿಗೆ ಹೇಳಿದೆ, ಏನು ನಾವು ಮಾಡ್ತೀವೋ ಅದು ವಾಪಸ್ ಸಮಾಜಕ್ಕೆ ಹಾಕೋದಾದರೆ ದಿಸ್ ಇಸ್ ದ ಸಾರ್ಟ್ ಆಫ್ ವೇ ಐ ಲುಕ್ ಆಟ್ ಟೇಕಿಂಗ್ ಫಾರ್ವರ್ಡ್ ನೆಕ್ಟರ್ ಫ್ರೆಶ್ ಅಂತ. ಇವತ್ತು ನಾನು ಯೋಚನೆ ಮಾಡೋದಕ್ಕಿಂತ ಅವರು ನನಗಿಂತ ಆ ಥಾಟ್ ಪ್ರೊಸೆಸ್ಸಲ್ಲಿ ಅವರು ಇರೋದರಿಂದ ಈಗ ನಮ್ಮ ಒಂದು ಯೂನಿಟ್, ನಾನು ಹೇಗೆ ಹೇಳಿದ್ನೋ, ಇಟ್ಸ್ ಅ ಸೋಷಿಯಲ್ ಎಂಟರ್ಪ್ರೈಸ್ ವಿತ್ ಇನ್ ಎವ್ರಿ ವಾಕ್ಸ್ ದಟ್ ವಿ ಡೂ, ವಿ ವಾಕ್ ಆ ಟಾಕ್ ಅಂತ ಹೇಳಬಹುದು. ಎಲ್ಲ ರೀತಿಯಲ್ಲೂ ಇವತ್ತು ಖಾದಿ ಗ್ರಾಮೋದ್ಯಮದ ನೆಕ್ಟರ್ ಫ್ರೆಶ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಯೂನಿಟ್ ಆಫ್ ದ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಆ್ಯಂಡ್ ನನಗೆ ಇಟ್ ವಾಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸಿನಲ್ಲಿ ವೆನ್ ಐ ಗಾಟ್ ಅ ಮಿನಿಸ್ಟ್ರಿಯಿಂದ ಸೆಕ್ರೆಟರಿ ಕಾಲ್ ಮಾಡಿ, ವಿ ವಾಂಟ್ ಯು ಟು ಸ್ಪೀಕ್ ಎಟ್ ದ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಂದಾಗ ನಾನು ಹೇಳಿದೆ, ಹಾರ್ವರ್ಡ್ ಮತ್ತು ಸ್ಟ್ಯಾನ್ಫರ್ಡ್ ಅಂತ ಸಂಸ್ಥೆಗಳಿಂದ ಬಂದು ಮಾತಾಡುವಾಗ ನಾನೇನು ಮಾತಾಡಲಿ ಅಂತ. ನನಗೆ ಹೇಳಿದ್ರು, ದೇ ಆಲ್ ಸ್ಪೀಕ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್ ವೆರ್ ಆಸ್ ಯು ಸ್ಪೀಕ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ. ಆ್ಯಂಡ್ ದ ಫೀಡ್ಬ್ಯಾಕ್ ಆಫ್ಟರ್ ಮೈ ಟಾಕ್ ವಾಸ್ ಸೋ ಎನಾರ್ಮಸ್. ದೆನ್ ಅದರಿಂದ ನನ್ನ ಎಷ್ಟೋ ಸ್ಥಳಕ್ಕೆ ಹೊರದೇಶಗಳಲ್ಲಿ ಕರೆದಿದ್ದಾರೆ ಮಾತಾಡಲಿಕ್ಕೆ. ಈಗ ಅಫ್ಘಾನಿಸ್ತಾನಕ್ಕೆಲ್ಲ ಹೋಗಿದ್ದು, ಇಟ್ ವಾಸ್ ಲೇಟರ್. ಅವರು ಕೂಡ ಎಲ್ಲೋ ನನ್ನ ಹೀಗೆ ಭೇಟಿಯಾಗಿ, ತುಂಬ ಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ನಾವು ಯಾವ ರೀತಿಯಲ್ಲೂ ಎಲ್ಲ ಕಳ್ಕೊಂಡಿದ್ದೀವಿ ಅಂತ ಒಂದು ಇದು ಬರಬಾರ್ದು ಅಂತ ಒಂದು ಥಾಟ್ ಪ್ರೋಸೆಸ್ ಬರಬಾರ್ದು, ನಮಗೆ ಛಲ ಮತ್ತು ಹಠ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡಬಹುದು ಅಂತ ಹೇಳಿ ಮಾತಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಸೊ ಇಲ್ಲಿ ಮೈಸೂರಿಗೆ ಬಂದು, ದಟ್ ಈಸ್ ವೇರ್ now we started our capacity to around 700 tons a month. ಇವತ್ತು ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಎಲ್ಲ ಅನ್ಎಜುಕೇಟೆಡ್ ಮತ್ತು ಅಂಡರ್ ಎಜುಕೇಟೆಡ್ ರೂರಲ್ ಜನರಿಂದ ವಿ ಆರ್ ಪ್ಯಾಕಿಂಗ್ ಬ್ರ್ಯಾಂಡ್ಸ್ ಲೈಕ್ ವಾಲ್ಮಾರ್ಟ್, ಸ್ಪಾರ್ ಹೈಪರ್ ಮಾರ್ಕೆಟ್. ನೀವು ಯಾರು ಈಗ ಒಂದು ಹೈಲಿ ಕ್ವಾಲಿಟಿ ಕಾನ್ಷಿಯಸ್
ಯಾವ ಬ್ರ್ಯಾಂಡ್ ನೋಡ್ತೀರಾ ಹಿಂದ್ಗಡೆ ಲೇಬಲ್ ನೋಡಿದ್ರೆ ಯು ವಿಲ್ ಸಿ ಇಟ್ ಇಸ್ ಪ್ಯಾಕ್ಡ್ ಅಟ್ ಅ ಪ್ಲೇಸ್ ಕಾಲ್ಡ್ ನೆಕ್ಟರ್ ಫ್ರೆಶ್ ಅಟ್ ನಗುವನಹಳ್ಳಿ, ಶ್ರೀರಂಗಪಟ್ಟಣ. ಹೀಗೆ ಜೇನುತುಪ್ಪದಲ್ಲಿ ಬೆಳೆದ ಮೇಲೆ ನಮ್ಮ ಮನೆಯವರು ಹೇಳಿದ್ರು, ಬಹಳ ರೈತರು, ಚಿಕ್ಕ ರೈತರು, ಎಷ್ಟೋ ಜನರು ಒಂದು ಪ್ಲಾನಿಂಗ್ ಇಲ್ಲದೆ, ಈಗ ತೋತಾಪುರಿ ಮಾವಿನ ಹಣ್ಣು ಆಗಿರಬಹುದು ಅಥವಾ ಈಗ ಈ ಪಪ್ಪಾಯ ಆಗಿರ್ಬೋದು, ಪ್ಲಾಂಟ್ ಮಾಡಿದ್ದಾರೆ. ಅದು ಹೇಗೆ ಅವರಿಗೆ ಅದರಿಂದ ಎಲ್ಲಿ ಮಾರ್ಕೊಳ್ಳಿಕ್ಕೂ ಸೋರ್ಸ್ ಇಲ್ಲ. ಆಗ ನಾವು ವಿ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್ ದಿಸ್ ಫ್ರೂಟ್ಸ್ ಫ್ರಮ್ ಅವರ್ ಫಾರ್ಮರ್ಸ್ ಆ್ಯಂಡ್ ಅಲ್ಲಿಂದ ವಿ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಜಾಮ್ಸ್ ವಿತೌಟ್ ಪ್ರಿಸರ್ವೇಟಿವ್ಸ್, ಕಲರ್ಸ್ ಆರ್ ಫ್ಲೇವರ್. ಇವತ್ತು ದ ಬ್ರ್ಯಾಂಡ್ ನೆಕ್ಟರ್ ಫ್ರೆಶ್ ಇಸ್ ಸಿನಾನಮಸ್ ವಿತ್ ದ ವರ್ಡ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಸೊ ಹಾಗೆ ಜಾಮ್ಸ್ ಮಾಡಿ ವಿ ಬಿಕೇಮ್ ಒನ್ ಆಫ್ ದ ಲಾರ್ಜೆಸ್ಟ್ ಕಲೆಕ್ಟರ್ಸ್ ಆಫ್ ಚಿಯಾ ಸೀಡ್ಸ್ ಫ್ರಮ್ ಲೋಕಲ್ ಫಾರ್ಮರ್ಸ್. ಚಿಯಾವನ್ನು ಭಾರತದ ರೈತರಿಂದ ನಾವು ಪರ್ಚೇಸ್ ಮಾಡಿ ಪ್ರಮೋಟ್ ಮಾಡಿದ್ರಲ್ಲಿ ನಾವು ವಿ ಆರ್ ವೆರಿ ಲೋ ಪ್ರೊಫೈಲ್ ಇನ್ ಮೇ ಬಿ ಪ್ರಮೋಟಿಂಗ್ ಅವರ್ ಸೇಲ್ಸ್, ಬಟ್ ದ ವರ್ಕ್ ದಟ್ ವಿ ಹ್ಯಾವ್ ಡನ್ ಆ್ಯಂಡ್ ದಟ್ ಹಸ್ ಶೋಡ್. ಐ ವುಡ್ ಟೆಲ್ ಯು, ಇವತ್ತು ಭಾರತದ ಅತಿ ದೊಡ್ಡ ಕಲೆಕ್ಟರ್ಸ್ ಆಫ್ ಚಿಯಾ ಸೀಡ್ಸ್ ಫ್ರಮ್ ಲೋಕಲ್ ಫಾರ್ಮರ್ಸ್ ಎಂದರು ನಾವೇ ಅಂತ ನನಗೆ ಅನಿಸ್ತಾ ಇದೆ. ಅದಾದ ಮೇಲೆ ವಿ ಲಾಂಚ್ಡ್ ಇನ್ ಟು ಫ್ಲ್ಯಾಕ್ ಸೀಡ್ಸ್. ಅದಾದಮೇಲೆ ನಾವು ಕಾಫಿ ವಿತೌಟ್ ಚಿಕ್ಕರಿಯನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ನಮ್ಮ ಪ್ಲಸ್ ಈಗ ನಮ್ಮ USP ಏನು ಅಂತ ಹೇಳಿದ್ರೆ, ನಾವು ನಮ್ಮ ಸೋರ್ಸಿಂಗ್ ಪಾಯಿಂಟಿಂದ ಹಿಡಿದು, ನಮ್ಮ ಪ್ರೊಸೆಸಿಂಗಿಂದ ಹಿಡಿದು, ನಮ್ಮ ಪ್ಯಾಕೇಜಿಂಗಲ್ಲಿಂದ ಹಿಡಿದು ನಾವು ವಿ ಆರ್ ಲಿಟ್ರಲಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ. ಇಷ್ಟು ಚಿಕ್ಕ ಒಂದು ಸೋಷಲ್ ಎಂಟರ್ಪ್ರೈಸ್ ನಮ್ಮದು. ಇಟ್ ಈಸ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ ಆಗಿ ಕೂಡ, ಖಾದಿ ಗ್ರಾಮೋದ್ಯಮದ ಯೂನಿಟ್ ಆಗಿ ಕೂಡ ಇನ್ ಪ್ಯಾಕೇಜಿಂಗ್ ಐ ಡೋಂಟ್ ಥಿಂಕ್ ವಿ ಆರ್ ಸೆಕೆಂಡ್ ಟು ನನ್ ಇವತ್ತು ಭಾರತದಲ್ಲಿ. ಇಫ್ ಯು ಸಿ ಅವರ್ ಪ್ರಾಡಕ್ಟ್ಸ್ ಎಲ್ಲಾದರೂ ನೀವು ನೆಟ್ಟಲ್ಲಿ ನೋಡಿ, ಸೊ ಯು ಕ್ಯಾನ್ ರಿಯಲೈಸ್ ಹೌ ಗುಡ್ ಆ್ಯಂಡ್ ಹೌ ಮಚ್ ಇಂಪಾರ್ಟೆನ್ಸ್ ವಿ ಗಿವ್ ಟು ಪ್ಯಾಕಿಂಗ್ ಅಂತ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಇಳಿದ ಮೇಲೆ ದೆನ್ ಈಗ ಗುಡ್ ವಿಲ್ ಇನ್ ದ ಇಂಡಸ್ಟ್ರಿ ಹೆಲ್ಪ್ಸ್ ಯು ಸೋ ಮಚ್ ಅಂತ ಹೇಳಿದ್ರೆ, ಸ್ಪಾರ್ ಹೇಳಿದ್ರು, ಮೇಡಮ್ ವಿ ಆರ್ ಪ್ಯಾಕಿಂಗ್ ಹನಿ ಆ್ಯಂಡ್ ಜಾಮ್ಸ್ ವಿತ್ ಯು. ನಮಗೆ ಆ್ಯಪಲ್ ಸೈಡರ್ ವಿನಿಗರ್ಗೆ ಇಳಿಬೇಕು. ವಿ ಡೋಂಟ್ ಟ್ರಸ್ಟ್ ಎನಿಬಡಿ ಆಸ್ ಮಚ್ ಆಸ್ ವಿ ಟ್ರಸ್ಟ್ ನೆಕ್ಟರ್ ಫ್ರೆಶ್. ಕ್ಯಾನ್ ಯು ಲಾಂಚ್ ಇಟ್ ಅಂತ. ಸೊ ಆ್ಯಪಲ್ ಸೈಡರ್ ವಿನಿಗರ್ ಕೇಮ್ ಇನ್ ಟು ಅವರ್ ಬಾಸ್ಕೆಟ್ ಆ್ಯಂಡ್ ಮದರ್ ವಿನಿಗರ್. ಆ್ಯಂಡ್ ಟುಡೇ ವಿ ಆರ್ ಒನ್ ಆಫ್ ದ ಮೇಜರ್ ಡಿಸ್ಟ್ರಿಬ್ಯೂಟರ್ಸ್ ಆಫ್ ಆ್ಯಪಲ್ ಸೈಡರ್ ಆ್ಯಂಡ್ ಮದರ್ ವಿನಿಗರ್ ಕೂಡ. ಹೀಗೆ ಇದೆಲ್ಲ ಫೇಸ್ ಆಗ್ತಾ ಇದ್ದಾಗ ನಮಗೆ ಕೋವಿಡ್ ಅನ್ನುವ ಫೇಸ್ ಬಂತು. Like I said to you, we were one of the largest supplier to the hospitality sector in the country. Hospitality industry collapse ಆಯಿತು. And this happened during, ನಮಗೆಲ್ಲ ಗೊತ್ತಿದೆ, ಫೆಬ್ರವರಿ ಮೇಲೆ. That is the peak collection time for our tribals. ಒಂದು 600 ಕುಟುಂಬ ನಮ್ಮನ್ನು ನಂಬಿದ್ದಾರೆ. ಸೊ ರಾಜಪ್ಪ ಮತ್ತು ನಾವೇನು ಹೇಳಿದ್ವಿ ಅಂತ ನಾವು ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಅವರ ಕೈ ಬಿಡಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಮಾರ್ಕೆಟ್ ಇದೆಯೋ ಇಲ್ಲೋ, ಆ ಟೈಮ್ ಇದೆಯೋ, ಬಟ್ ನಾವು ಕಲೆಕ್ಟ್ ಮಾಡಲೇಬೇಕಲ್ಲ. ದಿಸ್ ಇಸ್ ವೈ ಐ ಸೇ ವಿ ಹ್ಯಾವ್ ಗ್ರೋನ್ ಡ್ಯೂರಿಂಗ್ ಕೋವಿಡ್ ಆ್ಯಂಡ್ ಇಟ್ಸ್ ಅ ಪ್ರೈಡ್ ಮೂಮೆಂಟ್ ಫಾರ್ ಅಸ್. ವಿ ಹ್ಯಾವ್ ಗ್ರೋನ್ ಡ್ಯೂರಿಂಗ್ ಕೋವಿಡ್. ಅದು ಹೇಗೆ ಅಂತ ಹೇಳ್ತೀನಿ. ನಾವು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಯಾವಾಗ ಕೊಲ್ಯಾಪ್ಸ್ ಆಯಿತು, ವಿ ರಿಯಲೈಸ್ಡ್ ವಿ ವಿಲ್ ಗೆಟ್ ಇನ್ ಟು ರಿಟೇಲ್ ಅಂತ. ದಿಸ್ ಇಸ್ ವೇರ್ ಅವರ್ 13 years of goodwill in the industry, our business ethics and quality helped us. ನಿಮಗೆ ಇವತ್ತು it is gives me so much of satisfaction to tell you 90% of our business deals are with 100% advance. This we could achieve only with our consistent quality and the name in the industry that we have today. ಈ ಕೋವಿಡಿನ ಟೈಮಲ್ಲಿ ವಿ ಕ್ರಿಯೇಟೆಡ್ ನ್ಯೂ ಮಾರ್ಕೆಟ್ಸ್ ಅಬ್ರಾಡ್. ಹೊರದೇಶದಲ್ಲಿ ನಾವು 3 ದೇಶಗಳಿಗೆ ಕೋವಿಡ್ ಆದಮೇಲೆ ಕಳಿಸಿರೋದು. ಮತ್ತು ಆ ಟೈಮಲ್ಲಿ ವಿ ರಿಯಲೈಸ್ಡ್ ವಿ ಶುಡ್ ಗೆಟ್ ಇನ್ ಟು ಸೂಪರ್ ಫುಡ್ಸ್ ಅಂತ. ನಮ್ಮ ಚಿಯಾ ಆಗಲಿ, ಫ್ಲ್ಯಾಕ್ಸ್ ಆಗಲಿ, ಮತ್ತು ಸೀಡ್ ಕಾಕ್ಟೇಲ್ ಅಂತ, ಇಟ್ ಈಸ್ ಒಂದು ಮಿಕ್ಸ್ ಆಫ್ ಆಲ್ ಸೂಪರ್ ಫುಡ್ಸ್. ಅದನ್ನು ಕೂಡ ವಿ ಹ್ಯಾವ್ ಲಾಂಚ್ಡ್ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ಫೆಂಟಾಸ್ಟಿಕಲಿ ವೆಲ್. ದಿಸ್ ಆಲ್ ಹ್ಯಾಪನ್ ಡ್ಯೂರಿಂಗ್ ಕೋವಿಡ್. ಇದು ಆದ ಮೇಲೆ ವಾಟ್ ವಿ ಥಾಟ್, ರಾಜಪ್ಪ ಮತ್ತು ನಾನು ವಿ ವರ್ ಥಿಂಕಿಂಗ್ ಆಫ್ ಸಪೋರ್ಟಿಂಗ್ ಅರೌಂಡ್ 2000 ಟ್ರೈಬಲ್ಸ್. ಹೌ ಅಂತ ಹೇಗೆ ಅಂತ ಹೇಳಿದ್ರೆ, ನಮ್ಮ ಫ್ಯಾಕ್ಟ್ರಿ, ನಮ್ಮ ಚಿಕ್ಕ ಫ್ಯಾಕ್ಟ್ರಿ ಬಂದು ಇಟ್ಸ್ ಆನ್ ದ ಮೈಸೂರು-ಬ್ಯಾಂಗ್ಳೂರ್ ಹೈವೇ. ಸೊ ವಿ ಥಾಟ್ ಆ ಮುಂದುಗಡೆ, ನಮ್ಮ ಫ್ಯಾಕ್ಟ್ರಿ ಮುಂದುಗಡೆ ಸ್ವಲ್ಪ ಜಾಗ ಬಿಟ್ಟಿದ್ವಿ ನಾವು. ಏನಕ್ಕೆ ಅಂತ ಹೇಳಿದ್ರೆ, ಟು ಟೇಕ್ ಫಾರ್ವರ್ಡ್ ಅ ಡ್ರೀಮ್ ಆಫ್ ಸಪೋರ್ಟಿಂಗ್ ಲಾಟ್ ಆಫ್ ಟ್ರೈಬಲ್ ಆ್ಯಂಡ್ ರೂರಲ್ ಆರ್ಟಿಸನ್ಸ್. ಸೊ ವಿ ವಾಂಟೆಡ್ ಟು ಐಡೆಂಟಿಫೈ ಅರೌಂಡ್ 3000 ಪ್ರಾಡಕ್ಟ್ಸ್ ಆ್ಯಂಡ್ ಮೇಕ್ ಇಟ್ a place
to promote it so that ಅವರಿಗೆ they can sustain and scale up what they were doing. Indirectly, we were looking at empowering them to stop missionaries. We can only do that. ಮಿಷನರೀಸ್ ಹೇಗೆ ಬಂದು ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಎಲ್ಲೋ ಕನ್ವರ್ಷನ್ ನಾವು ತಪ್ಪಿಸ್ಬೇಕು ಅಂದರೆ ದ ಪೀಪಲ್ ಹ್ಯಾವ್ ಟು ಬಿ ಎಂಪವರ್ಡ್. ಇದನ್ನು ಮನಸ್ಸಲ್ಲಿಟ್ಟು ನಮ್ಮ ಕನ್ಸ್ಟ್ರಕ್ಷನ್ ಈಗ ಫುಲ್ ಕಂಪ್ಲೀಟ್ ಆಗಿದೆ. ವಿ ಆರ್ ಲುಕಿಂಗ್ ಎಟ್ ಇನಾಗ್ರೇಟಿಂಗ್ ಇಟ್ ಇನ್ ಏಪ್ರಿಲ್. ನಾವು ಯೋಚನೆ ಮಾಡಿದ್ವಿ ಈ ಟೈಮಲ್ಲಿ ವಿ ವಿಲ್ ಟೇಕ್ ಫಾರ್ವರ್ಡ್ ದ ಕನ್ಸ್ಟ್ರಕ್ಷನ್ ವರ್ಕ್ ಅಂತ. ಸೊ ಕೋವಿಡಿನಲ್ಲಿ ವಿ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಡೈವರ್ಸಿಫೈಡ್ ಇಂಟು ಅಟ್ ಲೀಸ್ಟ್ ಇದು ಈ ದೊಡ್ಡ ವೆಂಚರ್, ಇದು ವೀರವೃತಮ್ ಅಂತ, ಜಯತು ಭಾರತಮ್ ಅಂತ ಬ್ರ್ಯಾಂಡಿನ ಹೆಸರು ಇರುತ್ತೆ. ಸೊ ಅದು ಅಲ್ಲದೆ ನೆಕ್ಟರ್ ಫ್ರೆಶ್ ಬ್ರ್ಯಾಂಡಿನಲ್ಲೇ ಈಗ ವಿ ಹ್ಯಾವ್ ಗಾಟ್ ಇಂಟು ಈಗ ಜಾಗ್ರಿ ಟ್ಯಾಬ್ಲೆಟ್ಸ್ ಇಳಿತಾ ಇದ್ದೀವಿ, ವೀಟ್ ಗ್ರಾಸಿಗೆ, ಹೈಬಿಸ್ಕಸ್ ಪೌಡರ್ಗೆ. ಆಲ್ ದಿಸ್ ವಿ ಕುಡ್ ಡೂ ಇಸ್ ಬಿಕಾಸ್ ದ ಗುಡ್ ವಿಲ್ ವೇರ್ ವಿ ಹ್ಯಾವ್ ಇನ್ ದ ಇಂಡಸ್ಟ್ರಿ. ದೇ ಸೆಡ್, madam, you get into some other products, we know the quality will never falter when it's from Nectar Fresh. We are there anta. So that is why I would give utmost importance to quality, consistent quality, ethics in business as the most important factor for the growth in your business. That is where we have stood out during this COVID to grow during this phase. And ಇನ್ನೊಂದು ವಿಷಯ ನೀವು ಯೋಚನೆ ಮಾಡಬಹುದು, ನಮಗೆ ಬಹಳ ಗ್ರಾಂಟ್ಗಳೇನೋ ಸಿಕ್ಕಿದೆ. ನಾನು ಈಗ ಚಕ್ರವರ್ತಿ ಜಿಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಯುವ ಬ್ರಿಗೇಡ್ ಮೂಲಕ ಅಂತ ಹೇಳಿದ್ರೆ, ಇವತ್ತು ನಮ್ಮ ಇನ್ವೆಸ್ಟ್ಮೆಂಟ್ ಬಂದು 20 ಕೋಟಿ ದಾಟಿರ್ಬೋದು. ನಾವು ಹಾಕಿರೋದು ಫಸ್ಟ್ ಒಂದು 20 ಲಕ್ಷ ನನ್ನ ಜ್ಯುವೆಲ್ರಿ ಎಲ್ಲ ಹಾಕಿ ಮಾಡಿದ್ದು. ಈ 20 ಕೋಟಿಯಲ್ಲಿ ನಾನು ಒಂದು ಸೆನ್ಸ್ ಆಫ್ ಪ್ರೈಡಲ್ಲಿ ಹಾಕಿದ್ದೀನಿ. ಇಟ್ಸ್ ಅ ಯೂನಿಟ್ ಬ್ಯಾಕ್ಡ್ ಬೈ ದ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ. ನನಗೆ ಸಿಕ್ಕಿದ್ದು 3 ಲಕ್ಷ. ಏನಕ್ಕೆ ನಾನು ನಮ್ಮ ಯುವ ಬ್ರಿಗೇಡ್ ಇದನ್ನು ತೆಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, people like us don't go and beg politicians. Now we know to work hard, we know to work passionately. 14 ಗಂಟೆ ನಾವು ದುಡಿತೀವಿ. ನಮಗೆ ಈ ಎಲ್ಲ ಸ್ಕೀಮ್ಸ್ ಬರ್ತಾ ಇರೋದು ಯಾರಿಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಹೊಸ ಇನ್ನೊಂದೀಗ ವೆಂಚರ್, ನಾವು ಕೋವಿಡಿನ ಆತ್ಮನಿರ್ಭರ್ ಭಾರತಿನ ಫಸ್ಟ್ ಸೋಷಿಯಲ್ ಎಂಟರ್ಪ್ರೈಸ್ ನಮ್ಮದಾಗಿರಬಹುದು ವೀರವೃತ್ತಮ್. ನಮಗೆ 1 ರೂಪಾಯಿ ಇನ್ನೂ ಸಿಕ್ಕಿಲ್ಲ. 2 ಕೋಟಿ ನಾನು ಲೋನ್ 14% ಲೋನ್ ತೆಕೊಂಡು ಕಟ್ಟಿಸಿದಂಥ ಇದು. ಈಗ ನೆಕ್ಟರ್ ಫ್ರೆಶ್ ತಗೊಳ್ಳಿ, ಈಗ ನಮಗೆ ಅಟ್ಲೀಸ್ಟ್ ಲೋನ್ ಇಂಟ್ರೆಸ್ಟ್ ರೇಟ್ ಹೊಸ ಬ್ಯಾಂಕಿಗೆ ಹೋಗಿದ್ರಿಂದ ವೀರವೃತಮ್ಗೆ ನಾವು 11% ಇಂಟ್ರೆಸ್ಟ್ ರೇಟ್ ತಗೊಂಡಿದ್ದೀವಿ. ಬಟ್ ನೆಕ್ಟರ್ ಫ್ರೆಶ್ ನಾವು ಬೆಳೆಸಬೇಕಾದ್ರೆ SBI ತಗೊಂಡದ್ದು 14% ನಮ್ಮಿಂದ. In spite of being a social enterprise and doing well with so much of hard work, they knew to take the name of the brand in other places, but what did they give us? Nothing. So ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಯುವ ಬ್ರಿಗೇಡ್ ಅಂತ ಸಂಸ್ಥೆಗೆ ಅಂತ ಹೇಳಿದ್ರೆ, let the funds given by the government go to the right people. ನಮ್ಮ ಹಾಗೆ ಬೇರೆಯವರಿಗೆ ಬಟ್ ಎಷ್ಟು ಇದ್ರೂ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇರಲಿಲ್ಲ. ಮತ್ತು ಅದಕ್ಕೆ ಗ್ರಾಂಟ್ ಸಬ್ಸಿಡಿಗೆ ವೆಯ್ಟ್ ಮಾಡ್ತಾನೂ ಕೂಡ ಇರಬೇಡಿ. ನಾವು ಮಾಡುವ ಕೆಲಸ ಈಗ ನಾವು ಸಿಕ್ಕಿಲ್ಲ, 3 ಲಕ್ಷ ಸಿಕ್ತು, ವಿ ಆರ್ ಮೋರ್ ದನ್ ಹ್ಯಾಪಿ. ವಿ ವರ್ಕ್ಡ್ ಹಾರ್ಡ್ ವಿತ್ ದ್ಯಾಟ್ ಹೈ ರೇಟ್ ಆಫ್ ಇಂಟ್ರೆಸ್ಟ್, ವಿ ಸಕ್ಸೀಡೆಡ್. ಹಠ ಛಲ ಅನ್ನೋದಿದ್ರೆ ವಿ ಕ್ಯಾನ್ ಓವರ್ಕಮ್ ಎನಿ ಫೇಸ್ ಟು ಅಚೀವ್ ಸಕ್ಸಸ್. ಆ್ಯಂಡ್ ಎಷ್ಟು ಅಚೀವ್ ಮಾಡ್ತೀವೋ ಸಮಾಜಕ್ಕೆ ವಾಪಸ್ ಕೊಡೋಣ. ಏನಕ್ಕಂತ ಹೇಳಿದ್ರೆ, ನಥಿಂಗ್ ಗಿವ್ಸ್ ಯು ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ದ್ಯಾನ್ ದ್ಯಾಟ್. ಇಂಥ ಕೋವಿಡ್ ಫೇಸಲ್ಲಿ ನಾವು ಇನ್ನೊಂದು ಇದು ಮಾಡಿದ್ವಿ. ಅದು ನಮಗೆಷ್ಟು ಒಂದು ಲೋನಲ್ಲಿ ತೆಕೊಂಡ ದುಡ್ಡಲ್ಲಿ ಒಂದು 45 ಜನರು ನಮ್ಮ ಪ್ರಮೈಸಸ್ ಒಳಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮಾಡಿದ್ವಿ. ಏನಕ್ಕಂದರೆ ದೂರದಿಂದ ಬಂದ ಜನರಿಗೆ ಹೊರಗೆ ಹೋಗಿ ಅವರಿಗೆ ಅಕೊಮಡೇಷನ್ ತಗೊಳ್ಳಿಕ್ಕೆ ದೇ ಕುಡ್ ನಾಟ್ ಎಫರ್ಡ್ ಇಟ್. ಸೊ ಇಂಥ ಒಂದು ಡೆವಲಪ್ಮೆಂಟ್ಸ್ ಎಲ್ಲ ನಾವು ಕೋವಿಡಿನ ಫೇಸಲ್ಲೇ ನಾವು ಮಾಡಿದ್ದು ಕೂಡ. ಈಗ ಇದೇ ಫೇಸಲ್ಲಿ ವಿ ಆರ್ ಗೋಯಿಂಗ್ ಫಾರ್ ದ ಅಲ್ಟಿಮೇಟ್ ಆಡಿಟ್ ಇನ್ ದ ವರ್ಲ್ಡ್ ಟುಡೇ, BRC audit. It is unheard for a Khadi and Village Industries unit. ನಿತಿನ್ ಜಿ ಏನಾದರೂ ಒಂದು ಬಹಳ ದೊಡ್ಡ ಮೇಜರ್ ಇದು ತೆಗೆದಾಗ ಇಂಥ ಒಂದು ಚಿಕ್ಕ ಸಂಸ್ಥೆಯಾದ ನಮಗೆ ಕೇಳ್ತಾರೆ. ಮಿನಿಸ್ಟ್ರಿ ಅವರು ಎಲ್ಲ ಕೇಳ್ತಾರೆ, ಬಿಕಾಸ್ ದೇ ರೆಸ್ಪೆಕ್ಟ್ ಅಸ್. ಅಂಟಿಲ್ ಟುಡೇ ವಿ ಹ್ಯಾವ್ ನಾಟ್ ಟೇಕನ್ ಎನಿ ಫೇವರ್ ಫ್ರಮ್ ದೆಮ್. ಆದರೆ ನಾನು ಹೇಳ್ತೀನಿ, ನೀವೆಲ್ಲ ತಗೊಳ್ತೀರಾ ನಿಜ, ಎಲ್ಲ ನಿಮ್ಮ ಮಿನಿಸ್ಟರ್ಸ್ ಬಂದಾಗ ಇಲ್ಲೊಂದು ಸ್ಟಾಪ್ ಓವರ್ ಮಾಡ್ತೀರಾ, ಯಾಕಂದರೆ ಇಟ್ ಈಸ್ ಅ ಪ್ರೈಡ್ ಯೂನಿಟ್ ಆಫ್ ಖಾದಿ ಕಮಿಷನ್ ಅಂತ. ಹ್ಯಾವ್ ಯು ಆಸ್ಡ್,
ಹ್ಯಾವ್ ಯು ಗಿವನ್ ಬ್ಯಾಕ್ ಟು ದಿಸ್ ಯೂನಿಟ್ ಇನ್ ಅ ಸ್ಮಾಲ್ ವೇ ಅಂತ ತಮಾಷೆಯಾಗಿ ಇವತ್ತು ಕೇಳ್ತೀನಿ ನಾನು. ಅಮಿತಾಬ್ ಕಾಂತ್ ಅವರು ಬಂದಿದ್ದರು ಯೂನಿಟ್ಗೆ, ನಾನು ಕೇಳಿದೆ, ಇದನ್ನೇ ಕೇಳಿದೆ. ಮತ್ತು ಅದು ಎಲ್ಲಿ ಚಾಲೆಂಜಸ್ ಎಲ್ಲಿ ಬರುತ್ತೆ ಅಂದರೆ, ಮೋದಿಜಿ ಇಸ್ ಡೂಯಿಂಗ್ ಫಿನಾಮಿನಲ್ ವರ್ಕ್, ಬಟ್ ಎಲ್ಲೋ ಅದು ಈ ಕಡೆ ಬಂದಾಗ, ಹಳ್ಳಿಗಳ ಕಡೆ ಬಂದಾಗ, ಅಥವಾ ವೆನ್ ಇಟ್ ಕಮ್ಸ್ ಟು ರೂರಲ್ ಭಾರತ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ದ ರೈಟ್ ಪೀಪಲ್ ಆ್ಯಂಡ್ ವಿ ಡೋಂಟ್ ಈವನ್ ಹ್ಯಾವ್ ಅ ಪರ್ಸನ್ ಟು ಡೂ ಅವರ್ ಪ್ರಾಜೆಕ್ಟ್ ರಿಪೋರ್ಟ್ಸ್. ಎಷ್ಟು ಚಾಲೆಂಜಸ್ಗಳಿದೆ ಅಂತ ಹೇಳಿದ್ರೆ, ನಾವು ಹಳ್ಳಿಗಳಲ್ಲಿ ನಾವು ಇಂಥ ಯೂನಿಟ್ಗಳನ್ನು ತಂದಾಗ, ಐ ಥಿಂಕ್ ಪೀಪಲ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್ ಯು ಸೋ ಬ್ಲೆಸ್ಡ್, ಬಿಕಾಸ್ ನಮಗೆ ಒಂದು ಐ ವುಡ್ ಸೇ ಅನ್ಸ್ಕಿಲ್ಡ್ ವರ್ಕ್ ಫೋರ್ಸ್ ಬೇರೆ, ಲಾಜಿಸ್ಟಿಕ್ಸ್, ಪ್ರೊಕ್ಯೂರ್ಮೆಂಟ್ ಆಫ್ ರಾ ಮಟೀರಿಯಲ್ಸ್, ಮಾರ್ಕೆಟಿಂಗ್, ಆ್ಯಂಡ್ ಒನ್ ಅಡ್ವಾಂಟೇಜ್ ವಿತ್ ಅವರ್ ಬ್ರ್ಯಾಂಡ್ ಅಂದರೆ, ಟುಡೇ ರಾಜಪ್ಪ ಟೇಕ್ಸ್ ಕೇರ್ ಆಫ್ ದ ಎಂಟೈರ್ ಪ್ರೊಡಕ್ಷನ್. ಎಸ್, ವಿ ಹ್ಯಾವ್ ಡೆಲಿಗೇಟೆಡ್ ವರ್ಕ್. ಇಷ್ಟರವರೆಗೆ to bring down our cost to run a social enterprise is so problematic. I have single-handedly taken care of marketing. Ega we are delegating it. So we are happy that with all the challenges, we have grown to the little way that we have today, and all the other products except honey today, our processing capacity is going 100 tons a month. We could be currently one of the I would say most pride unit of the Khadi and Village Industries Commission, which they openly admit and speak of. So ನಿಮಗೆ ನನ್ನ ಮಾತನ್ನು ಇಷ್ಟು ನನಗೆ ಮಾತಾಡಲಿಕ್ಕೆ ಮತ್ತು ನಿಮ್ಮ ಮಧ್ಯ ಬರಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಯುವ ಬ್ರಿಗೇಡ್ ಮತ್ತು ನಮ್ಮ ನಿವೇದಿತಾ ಪ್ರತಿಷ್ಠಾನ ಆರ್ಗನೈಸೇಷನ್ ಎರಡಕ್ಕೂ ನಾನು ಥ್ಯಾಂಕ್ ಮಾಡಿ, ನಿಮಗೇನಾದರೂ ಕ್ವೆಶ್ಚನ್ಸ್ ಏನಾದರೂ ಇದ್ದರೂ ಕೂಡ ಕೇಳಿ, ನನಗೆ ನನ್ನ ಕೈಲಿ ಯಾವ ಥರ ರೀತಿಯಲ್ಲಿ ಆನ್ಸರ್ ಮಾಡ್ಬೋದು ಅದನ್ನು ಕೂಡ ಹೇಳ್ತೀನಿ. ಧನ್ಯವಾದ. ನಿಮ್ಮ ಸಾಧನೆಗೆ ನಮ್ಮದೊಂದು ಕೃತಜ್ಞತೆ. ನನ್ನ ಕ್ವಶನ್, ನೀವು ತುಂಬ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಎಲ್ಲೋ ಒಂದು ಕಡೆ ನಾನು ಓದಿರೋದು, ನಾನು ತಿಳ್ಕೊಂಡಿರೋ ಪ್ರಕಾರ ಕ್ವಾಲಿಟಿ ತುಂಬ ಜಾಸ್ತಿ ಆದಷ್ಟು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನೀವು ಹೇಗೆ ಅದನ್ನ ಮ್ಯಾನೇಜ್ ಮಾಡಿದ್ರಿ ಪ್ರೊಡಕ್ಷನ್ ಕಾಸ್ಟ್ನ, ಮತ್ತು ನಿಮ್ಮ ಮಾರ್ಜಿನ್ ಹೇಗೆ ಸೆಟ್ ಮಾಡ್ಕೊಂಡ್ರಿ ಅನ್ನೋದು ಸ್ವಲ್ಪ ನಮಗೆ ತಿಳಿ ಹೇಳಿದ್ರೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಕ್ವಾಲಿಟಿ ಪ್ರಾಡಕ್ಟಿಗೆ ಒಂದು ಮಾರ್ಕೆಟ್ ಇದೆ ಅಂತ ನಮ್ಮ ಪ್ರಾಡಕ್ಟ್ಸ್ ಮೂಲಕನೇ ನಾನು ಹೇಳ್ತೀನಿ. ಇನಿಷಿಯಲಿ ನಮ್ಮ ಮಾರ್ಜಿನ್ಸ್ ಬಹಳ ಕಡಿಮೆ ಇತ್ತು. ಒಂದು 3-4 ವರ್ಷ, 3-4 ಅಲ್ಲ, ಒಂದು 5 ವರ್ಷ, ಎಷ್ಟೋ ಜನರು ಸ್ಟಾರ್ಟಪ್ಸ್ನಲ್ಲಿ ಈಗ ಬಂದವರು ತಕ್ಷಣ ಅದು ಸಕ್ಸಸ್ಫುಲ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಚಾನ್ಸೇ ಇಲ್ಲ, ಆ ಥರ ಇಮಿಡಿಯೇಟ್ ಆಗಿ ಆಗುವುದು ಬಹಳ ಕಡಿಮೆ ಕೇಸಸ್ಸಲ್ಲಿ ದೇ ಕ್ಯಾನ್ ಸಿ ಸಕ್ಸಸ್. ಒಂದು 5 ಇಯರ್ಸ್ವರೆಗೆ ನಮ್ಮ ಮಾರ್ಜಿನ್ಸ್ ವಾಸ್ ವೆರಿ ಲೆಸ್. ಈಗಲೂ ನಮ್ಮ ಮಾರ್ಜಿನ್ ಏನು ತುಂಬ ಹೈ ಅಲ್ಲ, ಬಟ್ ಹೌ ವಿ ಆರ್ ಸಕ್ಸೀಡಿಂಗ್ ಇಸ್ ಬಿಕಾಸ್ ಆಫ್ ದ ವಾಲ್ಯೂಮ್ಸ್ ವಿ ಡೂ. ಕ್ವಾಲಿಟಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕ್ಯಾನ್ ಗೆಟ್ ಯು ವಾಲ್ಯೂಮ್ಸ್. ಇವತ್ತು ಭಾರತದ ಯಾವ ಒಂದು ಫಾರ್ಮಾ ಜೈಂಟ್ ಆಗಿರಬಹುದು, ಎಲ್ಲ ಕಡೆ ನಾವೇ ಸಪ್ಲೈ ಮಾಡ್ತಾ ಇರೋದು. ಒಂದು ಹಿಮಾಲಯ ಡ್ರಗ್ಸಿನ ಐ ಡ್ರಾಪ್ಸ್ಗೆ ಕೂಡ ನಮ್ಮ ಯೂನಿಟಿಂದನೇ ಹೋಗ್ತಾ ಇದೆ. ಸೊ ಯು ಕ್ಯಾನ್ ಸ್ಟ್ಯಾಂಡ್ ಔಟ್ ವಿತ್, ಅಲ್ಲಿ ಕಾಂಪಿಟೇಟರ್ಸ್ ಬರೋದಿಲ್ಲ. ಯಾವುದಾದ್ರೂ ಪ್ರಾಡಕ್ಟಲ್ಲಿ ವೆನ್ ಯು ಆರ್ ವಿತ್ ದ ಫೈನೆಸ್ಟ್ ಕ್ವಾಲಿಟಿ, ಐ ಟೆಲ್ ಯು, you will not have too many competitors, because it doesn't become a mass product.